ರವಿಕಾಂತ್ ನೀನ್ ಅದು ನನ್ ಭಯ್ಯ ಲೇ ಸೂರ್ಯ, ಏನೋ ಇದೆಲ್ಲ? ಕಳ್ಳ ಪಾಪಚ್ಚಿ ನೀನು, ನಿನ್ದ್ರಲ್ಲಿ ಏನೂ ಆಗಲ್ಲ. ಅಣ್ಣನ್ ಬಯ್ಯೋ ಮುಷ್ಟಿನ ಇದು. ಅದಲ್ಲಿ ಅದು ಮಿಠಾಯಿ ಮೈಕಮ್ಮ ಕರಿ ಒಳ್ಳೆ ಹೇಳ್ತೀನಿ. ಅವಳು ಮನೇಲಿ ಇಲ್ಲ ಕಣೋ, ಡಬ್ಬಿಂಗ್ ಹೋಗಿದ್ದಾಳೆ. ಎದ್ದಿದ್ರೆ ಅವಳಾದ್ರು ನಾನು ಸರಿಯಾಗಿ ಬೈದಿರೋಳು. ನನ್ ಬಾಳೆ ಎಲೆ ತರ ಹರಿದು ಚೂರ್ ಆಗೋಯ್ತು. ಹೋಗಪ್ಪ ಅಪ್ಪ, ಯಾರಾದ್ರೂ ನನ್ ಹೋಗೋದು ಉಪ್ಪಿನಕಾಯಿ ಹಾಕ್ರಪ್ಪ ಹೋಗತ್ಲಾಗೆ. ಅರ್ಥ ಆಯ್ತು. ಕಡಿಮೆ ಕೋಪ ಇದ್ರೆ ಬೈದು ಹೊರಗೆ ಹಾಕೋತಾರೆ, ಅದೇ ಜಾಸ್ತಿ ಕೋಪ ಇದ್ರೆ ಅವಾಗ ಸೈಲೆಂಟ್ ಆಗಿ ಹೋಗಿರ್ತಾರೆ. ಅರ್ಥ ಆಯ್ತು. ಅದು ಮೀನ ಇದಾರಲ್ಲ, ಅವಳು ಸರಿ ಇಲ್ಲ. ಅವಳು ನನ್ ಮದ್ವೆ ಒಪ್ಪಿರ್ಲಿಲ್ಲಪ್ಪ, ಹೌದು. ಆದ್ರೆ ಮದ್ವೆ ಆದ್ಮೇಲಾದ್ರೂ ಅವಳು ನನ್ನ ಹತ್ರ ಬಂದ್ಬಿಟ್ಟು, ರೀ ಅದು ಹಿಂಗಿಂಗಲ್ಲ, ಹಿಂಗಿಂಗೆ ಅದು ಹಂಗಂಗ್ ಮಾಡಕ್ ಹೋಗಿ ಹೆಂಗೋ ಆಗೋಯ್ತು ಹಂಗೆಲ್ಲ ಅನ್ಬಿಟ್ಟು ನನ್ನ ಹತ್ರ ಬಂದ್ ಹೊಗಳ್ಬೋದಾಗಿತ್ತು ಅಲ್ವಾ? ಏನು ನರ ಅಂತಕ ನಾನು ನೋಡಕ್ ಹಂಗ್ ಕಾಣಿಸ್ತೀನ? ಏನು ಹಿಡ್ಕೊಂಡ್ ಸಾಯಿಸ್ಬಿಡ್ತಾ ಇದ್ರು ನಾನು. ಅದೇ ಬಹುಶಃ ನನ್ನ ಹೆಂಡತಿ ನನ್ನ ಹತ್ರ ಸತ್ಯ ಹೇಳ್ಬಿಟ್ಲಪ್ಪ ಅನ್ನೋ ಖುಷಿ ನಿಲ್ತಾ ಇದ್ದೆ. ಆದ್ರೆ ಅವಳೇನ್ ಮಾಡಿದ್ಲು, ಇಡೀ ಛತ್ರದಲ್ಲಿ ಎಲ್ರ ಮುಂದೆ ನನ್ ತಲೆ ತಗ್ಸೋ ಮಾಡ್ಬಿಟ್ಲು. ಬರೀ ನೀನಲ್ಲ ಕಣೋ, ನಾವೆಲ್ಲರೂ ತಲೆ ತಗ್ಸತ್ರ ಆಗೋಯ್ತು. ಲೇ ಅರುಣ್ಗಿದು 2ನೇ ಮದ್ವೆ ಅಂತ ನನಗ್ ಗೊತ್ತಾದ್ಮೇಲೆ ಕಣೋ, ನಾನು ಅವನ ಹಸೆ ಮನೆ ಮೇಲೆ ಕೂತಿರೋನ ಎಳ್ಕ ಒಂದು ರಪ್ಕ ಅಂತ ಎಲ್ಲ ಕೊಟ್ಟಿದ್ದು. ಆದ್ರೆ ಅವಳೇನಿಂದ ರೇ ನನ್ನ ಮದ್ವೆ ಆಗಿರೋದು ಕನಕನ್ ಜೊತೆಗೆ ಅಂತ ಅಂದ್ಬಿಟ್ಟ. ನಾನು ಶಾಕ್ ಆಗ್ಬಿಟ್ಟೆ. ಆದ್ರೆ ನಾನು ಅದನ್ನು ಹೇಗತ್ತೆ ಅನ್ಕೊಂಡ್ಬಿಟ್ರೆ ಕಣಪ್ಪ. ಆದ್ರೆ ಅವ್ರ ಮದ್ವೆಗೆ ಸಾಕ್ಷಿಯಾಗಿದ್ದು ಮೀನಾ ಅಂತ ಹೇಳಿದ್ರೆ ನೋಡಪ್ಪ, ಅವಾಗ ನನ್ ಎದೆನೆ ಹೊಡೆದೋಯ್ತಪ್ಪ. ಅವಳು ಮಾಡಿದ ತಪ್ಪಲ್ವೇನಪ್ಪ? ಹೇಳಪ್ಪ, ಅವಳು ಮಾಡಿದ ತಪ್ಪಲ್ವೇನಪ್ಪ? ಅಪ್ಪ ಹೇಳಪ್ಪ, ಅವಳು ಮಾಡಿದ ತಪ್ಪಲ್ವೇನಪ್ಪ? ತಪ್ಪೇ. ಯಾವ್ದಿದು? ಅಶ್ವರಿದ ವಾಣಿನ ಆಕಾಶವಾಣಿನ? ಎಲ್ಲಿಂದ ಬರ್ತಾ ಇದೆ ಸೌಂಡು? ನೀನ್ ಯಾಕೆ ಇಲ್ಲಿ ಬಂದೆ? ಯಾಕೆ ಬಂದೆ? ನಾನು ಅವಮಾನ ಮಾಡಿ ಎಲ್ರ ಮುಂದೆ ಮರ್ಯಾದೆ ಹೋಗೋ ಮಾಡಿ ಇಲ್ಲಿ ಯಾಕೆ ಬಂದೆ? ನನ್ನ ಕ್ಷಮಿಸಿ ಅಂತ ಕೇಳೋದಕ್ ಬಂದೆ. ಅಲ್ಲಮ್ಮ, ಅಮ್ಮ ವಾಂಡೇಶ್ವರಿ, ಈಗ ನಾನು ನಿನ್ನನ್ನು ಕ್ಷಮಿಸ್ಬೇಕು, ಏನು ಆಗಲ್ಲ ಅಂತ ಮಾತಾಡ್ಕೊಂಡು ಆರಾಮಾಗಿ ಇದ್ಬಿಡ್ಬೇಕು. ಏನು ಕ್ಲೋಸ್ ಅಪ್ ಅಲ್ಲಿ ಒಂದು ಸ್ಮೈಲ್ ಮಾಡಿದ ತಕ್ಷಣ ನನ್ನ ಕೋಪ ಎಲ್ಲ ಕಮ್ಮಿ ಆಗುತ್ತೆ ಅನ್ಕೊಂಡ್ಯಾ? ಲೇ ಮೀನಾ, ಸೋಪ್ ಹಾಕೊಂಡು ಸ್ನಾನ ಮಾಡಿದ್ರೇನೆ ಅರ್ಧ ದಿನದ ತನಕ ವಾಸನೆ ಮೈ ಮೇಲೆ ಇರುತ್ತೆ. ಇನ್ ಗಂಜಲದಲ್ಲ ಸ್ನಾನ ಮಾಡ್ತಿದ್ದೀನಿ ಕೊಡತ್ತ ವಾಸನೆ. ನೋ, ನೆವರ್ ಕ್ಷಮಿಸಿಂಗ್. ಮಾವ, ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಅಪ್ಪ ನೀನು ಅಯ್ಯೋ ಪಾಪ ಅಂತ ಕ್ಷಮಿಸ್ಬಿಡಬೇಡಪ್ಪ. ಅವಳು ಮಾಡೋ ತಪ್ಪಿಗೆ ಕ್ಷಮೆನೇ ಇಲ್ಲ. ನೀನ್ ಹೀಗ್ ಮಾಡ್ತೀಯ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲಮ್ಮ. ಮಾವ, ನಾನ್ ಮಾಡಿದ ತಪ್ಪೇ ಮಾವ. ಕಣ್ಕಾರುನ ತುಂಬಾ ಪ್ರೀತಿ ಮಾಡ್ತಿದ್ದಾಳೆ, ಆದ್ರೆ ಇವ್ರವ್ರಿಬ್ರು ಮದ್ವೆಗೆ ಒಪ್ಕೊಂತಿರ್ಲಿಲ್ಲ. ಈಗ ಒಪ್ಕೊಂಡು ಮುಂದೆ ನಿಂತ್ಕೊಂಡು ಮದುವೆ ಮಾಡಿದ್ದು ದುಡುಕ್ಬಿಟ್ಟೆ ತಾಯಿ. ದುಡುಕ್ಬಿಟ್ಟಿಲ್ಲ ಅವಳು, ನಾನು ಹಂಗೆ ಕತ್ತಿಡ್ಕೊಂಡು ದುಂಕ್ಬಿಟ್ಲು. ಈಜ್ ಬರ್ದೇ ಇರೋನ್ನ ಕೆರೆಗೆ ತಳ್ಳಿದ್ರೆ ಏನು, ಕ್ಷೀರ ಸಮುದ್ರ ತಳ್ಳಿದ್ರೆ ಏನು? ಸಾವು ಖಚಿತ, ನೋವು ಉಚಿತ. ಅರುಣ್ ಅವ್ರಮ್ಮ ಅವ್ರಿಗೆ ಬೇರೆ ಹುಡುಗಿನ ನೋಡೋದಕ್ ಶುರು ಮಾಡಿದ್ರು. ಇವ್ರದ್ ಯಾವ ತಪ್ಪು ಇಲ್ಲ ಅಂತ ಹೇಳಿದ್ರು. ಅರುಣ್ ಅವರು ಇವ್ರ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ಸಿದ್ರು. ಅದ್ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ನಿಮ್ಗೂ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಮತ್ ಹೇಗದ್ಕೆ ಅವ್ರಿಗೆ ಮದ್ವೆ ಮಾಡ್ಸಿದ್ರಿ? ಕನಕ ಒಂದ್ ಮಾತು ಹೇಳಿದ್ಲು, ಅಪ್ಪ ಇದ್ದಿದ್ರೆ ನಾನು ಆಸೆ ಪಟ್ಟು ಹುಡುಗನ್ ಜೊತೆ ನನ್ನ ಮದ್ವೆ ಮಾಡಿಸ್ತಿದ್ರು ಅಂತ. ಅವ್ರಿಂದ ಇರೋ ನೋವು ನನ್ನ ಇವತ್ ಕಾಡ್ತಾ ಇದೆ ಅಂತ ಹೇಳಿದ್ಲು. ಅವತ್ ನಾನು ಅವ್ರ ಮದ್ವೆಗೆ ಒಪ್ಪಿಗೆ ಕೊಡ್ಲಿಲ್ಲ ಅಂತ ಹೇಳಿದಿದ್ರೆ ಕನಕ ಏನ್ ಆಗ್ತಿದ್ರು ಅಂತ ನನ್ ಕೈ ಏನು ಮಾಡ್ಕೊಳೋದಕ್ ಆಗ್ತಿಲ್ಲ. ಅದಕ್ಕೆ ಮದ್ವೆಗೆ ಒಪ್ಪಿಗೆ ಕೊಟ್ಟೆ. ಇವ್ರು ಒಪ್ಕೊಂಡ್ಮೇಲೆನೆ ಊರ್ಗೆಲ್ಲ ಗೊತ್ತಾಗೋ ಹಾಗೆ ಜೋರಾಗಿ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಇವ್ರು ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಮಾವ. ಆವತ್ತಿಂದ ಇವತ್ವರೆಗೂ ನಾನ್ ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾನೆ ಇದ್ದೀನಿ. ಯಾಕೆ ನೀನ್ ಮಾಡಿರೋ ತಪ್ಪಿಗೆ ವಕ್ಕಾಲತ್ ತಗೋತಿದ್ದೀರಿ? ನಿಮ್ ಮನೆಯವರು ಅಂದ್ರೆ ನಿನ್ ತಲೆ ಮೇಲೆ ನಿಂತ್ಕೊಂಡ್ ಮೆರೆಸ್ತಾರೆ. ನಿನ್ ತಮ್ಮನ್ನ ಪರೀಕ್ಷೆ ಬರೆಯಾಗ ಮಾಡ್ದ, ನಿನ್ ತಂಗಿಗೆ ಮದ್ವೆಗೆ ಎಲ್ಲಾ ತಯಾರಿನೂ ಮಾಡ್ಕೊಟ್ಟ. ಇವನಿಗೆ ಗೊತ್ತಿಲ್ದೆ ಅವಳಿಗೆ ಮದ್ವೆ ಮಾಡ್ಸಿ ಈಗ 2 ಹನಿ ಕಣ್ಣೀರ್ ಹಾಕ್ಬಿಟ್ರೆ ಎಲ್ಲ
ಸರಿ ಹೋಗ್ಬಿಡುತ್ತಾ? ಸಕ್ರೆ ಸಕ್ರೆ ಎಲ್ಲಿದ್ದೆ ನೀನು? ಇಷ್ಟೀಗ ನಿನ್ನನ್ನು ಬೈಕೋತಾ ಇದ್ದೆ, ಆದ್ರೆ ಇವಾಗ ನಂಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಿರ್ತೀವಿಯಾ? ಅತ್ತೆ ಹೇಳ್ತಿರೋದು ಸರಿಯಾಗೇ ಇದೆ. ಮೀನಾ ಸೂರ್ಯ ಅವ್ರಿಗೆ ಸುಳ್ಳು ಹೇಳಿದ್ದಾರೆ. ಅವಕಾಶ ಸಿಕ್ಕಿದೆ ಅಂತ ಮಾತಾಡ್ಬೇಡಿ ರೋಹಿಣಿ. ನೀವ್ ಹೇಳಿರೋ ಸುಳ್ಳು ಮಾಡಿರೋ ಮೋಸ ಏನ್ ಕಮ್ಮಿ ಅಲ್ಲ. ಅದೇ ಅಲ್ವಾ, ಇಷ್ಟ ದಿನ ಈ ಮನೇಲಿ ಸುಳ್ಳು ಹೇಳಕ್ಕೆ ಇವಳೊಬ್ಬಳೇ ಇದ್ಲು. ಈಗ ಇವಳು ನೋಡಿ ಇವಳು ಕಲ್ಸ್ಕೊಂಡಿದ್ದಾಳೆ. ಅಮ್ಮ, ಕನಕ ಅರುಣ ತುಂಬಾ ಪ್ರೀತಿಸಿದಾಳೆ. ಸೂರ್ಯ ನೋಡಿದ್ರೆ ಮದ್ವೆಗೆ ಒಪ್ತಾ ಇರ್ಲಿಲ್ಲ. ಪಾಪ ಅಕ್ಕೆ ತಾನೆ ಏನ್ ಮಾಡ್ತಾರೆ, ಯಾರಿಗೂ ಗೊತ್ತಿಲ್ಲದೆ ಮದ್ವೆ ಮಾಡ್ಸಿದ್ದಾರೆ. ಕರೆಕ್ಟ್ ಆಗಿ ಹೇಳ್ದೆ ಕಣ ಮಂಗ್ಯ. ಎಷ್ಟೇ ಆಗ್ಲಿ ನೀನಷ್ಟೊತ್ತಿ ಓಡೋಗ್ತಾನೆ ಮದ್ವೆ ಆಗಿದ್ದು. ನೀನು ಮೀನಿಗೆ ಸಪೋರ್ಟ್ ಮಾಡೋದ್ರಲ್ಲಿ ಅರ್ಥ ಇದೆ ಬಿಡು. ಏಯ್, ಓಡೋಗೋದ್ರ ಬಗ್ಗೆ ನೀನ್ ಮಾತಾಡ್ತಾ ಇದೀನೋ? ನಾವು ಪ್ರೀತಿ ಮದ್ವೆ ಆಗ್ಬೇಕು ಅಂತ ಓಡೋದ್ವಿ, ನಿನ್ ತರ ಮಂಟಪದಿಂದ ದುಡ್ಡು ಎತ್ಕೊಂಡು ಓಡೋಗಿಲ್ಲ. ನಾನು ಅವಾಗ ಹಳೆ ಮನೋಜ ಕಣೋ, ಇವಾಗ ಫೇಮಸ್ ಬಿಸ್ನೆಸ್ ಮೆನು 5 ಡಿಗ್ರಿ ಮನೋಜ. ನೀನು ನನ್ ಬಗ್ಗೆ ಮಾತಾಡ್ ಧೈರ್ಯ ಮಾಡ್ತೀಯಾ? ನೀನ್ ನನ್ ಬಗ್ಗೆ ಮಾತಾಡ್ಬೋದಾ? ನೀನ್ ನನ್ ಬಗ್ಗೆ ಮಾತಾಡ್ ನಾನು ಅಪ್ಪ. ಮೀನ ಹೇಳ್ದಂಗೆ ರೋಹಿಣಿ ತಪ್ಪು ಮಾಡಿದ್ಲು, ಅದಕ್ಕೆ ಅಮ್ಮ ರೋಹಿಣಿಗೆ ಇದುವರೆಗೂ ಶಿಕ್ಷೆ ಕೊಡ್ತಾನೆ ಇದಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಕಣೋ. ಸುಳ್ಳು ಹೇಳೋದು ಮೋಸ ಮಾಡೋದು ಎಲ್ಲ ಒಂದೇ. ಮಾವ, ನಾನ್ ಮಾಡಿದ್ದು ತಪ್ಪಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಅದನ್ನ ಯಾವ ಪರಿಸ್ಥಿತಿಲಿ ಮಾಡ್ದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಅದನ್ನ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರು ನೀವ್ ಅರ್ಥ ಮಾಡ್ಕೋತೀರಾ ಅಂತ ಹೇಳ್ತಾ ಇದ್ದೀನಿ. ನಮ್ಮಪ್ಪ ಏನ್ ಬಂಗಾರದಂತ ಮನ್ಸು. ಅವ್ರು ಯಾರು ಏನ್ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡ್ತಾರೆ. ಆದ್ರೆ ನಾನ್ ಹಂಗಲ್ಲ, ನಾನು ಅಷ್ಟು ಒಳ್ಳೆವನಲ್ಲ. ನಾನು ನೀನ್ ಮಾಡಿರೋ ತಪ್ಪು ನಾನು ಮರೆಯೋದು ಇಲ್ಲ, ಕ್ಷಮಿಸೋದು ಇಲ್ಲ. ನಿನ್ನ ನನ್ನ ಹೆಂಡತಿ ಅಂತ ನಾನು ಒಪ್ಪಿಗೆ ಇಲ್ಲ. ಅದೇ ಒಪ್ಕೋತಾನೆ. ಅಲ್ಲಿ ಮಂಟಪದಲ್ಲಿ ಎಲ್ರ ಮುಂದೆ ಅವಮಾನ ಆಗಿದೆ ಅವ್ರಿಗೆ. ಗಂಡನ್ ಗೊತ್ತಿಲ್ಲದೆ ಇಷ್ಟೆಲ್ಲ ಮಾಡಿದಾನೆ ಇವಳು ಅಂತ ಅಲ್ಲಿ ಎಲ್ರು ಮಾತಾಡ್ಕೋತಾ ಇದ್ರು. ಅಮ್ಮ, ಇವನು ಆ ಮನೆಯವ್ರಿಗೋಸ್ಕರ ಏನೆಲ್ಲ ಮಾಡ್ದ, ಆದ್ರೆ ಅವರು ಅವನಿಗೋಸ್ಕರ ಇವನು ಸೈಡ್ ಲೈನ್ ಮಾಡ್ಬಿಟ್ರು. ಯಾಕೆ ಗೊತ್ತಾ? ಅವಂದು ಗೌರ್ಮೆಂಟ್ ಕೆಲ್ಸ, ಇವಂದು ಡ್ರೈವಿಂಗ್ ಕೆಲ್ಸ. ಇವ್ರ ಬಗ್ಗೆ ಅಲ್ಲಿ ಯಾರು ಇವಾಗ ನೀವು ಏನೇನೋ ಮಾತಾಡ್ಬೇಡಿ. ಇವ್ರ ಮಂಟಪಕ್ಕೆ ಬಂದ್ರೇನೆ ಅವ್ರ ಮದ್ವೆ ಮಾಡ್ಕೊಳ್ಳೋದು ಅಂತ ಕನಕ ಮತ್ತೆ ಅಪ್ಪ ಇಬ್ರು ವೇಟ್ ಮಾಡ್ತಾ ಇದ್ರು. ಇವ್ರನ್ನ ಯಾವತ್ತು ನಾವು ಸಾಮಾನ್ಯ ಅಂತ ಅನ್ಕೊಳ್ಳೋದೇ ಇಲ್ಲ. ಇವಾಗ ಯಾಕೆ ನೀವು ಮನೋಜ್ ಮೇಲೆ ವಾಯ್ಸ್ ರೈಸ್ ಮಾಡ್ಕೊಂಡು ಮಾತಾಡ್ತಿರೋದು? ಇವ್ರು ಹೇಳ್ತಿರೋದ್ರಲ್ಲಿ ಏನ್ ತಪ್ಪಿದೆ? ಸೂರ್ಯ ಅವ್ರ ಮೇಲೆ ನಿಮ್ಗೆ ಅಷ್ಟೊಂದು ಅಭಿಮಾನ ಇದ್ದಿದ್ರೆ ಯಾಕೆ ಸೂರ್ಯ ಅವ್ರಿಗೆ ಹೇಳ್ದೇನೆ ನಿಮ್ ತಂಗಿಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಸಿದ್ರಿ? ಇದು ಪಾಯಿಂಟು. ಬೇಡ ರೋಹಿಣಿ, ಇದು ನಮ್ ಕುಟುಂಬದ ವಿಷಯ. ನೀವ್ ಎಷ್ಟೋ ಸಲ ನನ್ ಪರ್ಸನಲ್ ವಿಷಯಕ್ಕೆ ತಲೆ ಹಾಕಿದೀರಾ. ಇವಾಗ ನಿಮ್ ವಿಷಯಕ್ಕೆ ಬಂದ್ಬಿಟ್ರೆ ರೂಲ್ ಚೇಂಜ್ ಮಾಡ್ಬಿಡ್ತೀರಾ? ರೋಹಿಣಿ ಅದ್ಕೆ ನೀವ್ ಯಾಕೆ ಮೀನಾ ಅದ್ಕೆನ ಒಳ್ಳೆ ಅಕ್ಯೂಸ್ ತರ ಮಾತಾಡ್ತಾ ಇದ್ದೀರಾ? ಲವ್ ಮಾಡ್ರವ್ರನ್ನ ಒಂದ್ ಮಾಡಿದಾರೆ, ಅದ್ರಲ್ಲಿ ತಪ್ಪೇನಿದೆ? ಬೇಜಾನ್ ತಪ್ಪಿದೆ ಕಣೋ. 10-20 ರೂಪಾಯಿ ಹೂ ಮಾರ್ಕೊಂಡು ನಮ್ಮನ್ನೇ ಏಮಾರಿಸ್ಬಿಟ್ಲು. ಏ ಮೀನಾ, ಒಂದ್ ಕೆಲ್ಸ ಮಾಡು. ಇನ್ನು ಮುಂದೆ ಈ ಬ್ರೋಕರ್ ಕೆಲ್ಸ ಮಾಡೋದು, ಈ ಕೋರ್ಟ್ ಅಲ್ಲಿ ಸುಳ್ಳು ಸಾಕ್ಷಿ ಹೇಳ್ತಾರಲ್ಲ ಅಂತದೆಲ್ಲ ಮಾಡು. ಕೈ ತುಂಬ ದುಡ್ಡು ಕೊಡ್ತಾರೆ. ಅಮ್ಮ, ಇವಾಗ ಅವ್ರ ತಂಗಿ ಜೀವನ ಚೆನ್ನಾಗಿರ್ಲಿ ಅಂತ ಅವ್ರಿಗೆಲ್ಲ ಮಾಡಿದಾರ ಅಷ್ಟೇ. ಅದಕ್ ನೀನ್ ಏನೇನೋ ಮಾತಾಡೋದು ಚೆನ್ನಾಗಿರಲ್ಲಮ್ಮ. ಸ್ಟಾಪ್ ಸ್ಟಾಪ್, ಐ ಸ್ಟಾಪ್, ಫುಲ್ ಸ್ಟಾಪ್. ಇದು ನಂಗೂ ನನ್ನ ಹೆಂಡತಿಗೂ ಸಂಬಂಧಪಟ್ಟಿದ್ದು. ಅವಳು ಮಾಡಿದ ತಪ್ಪು, ಆ ತಪ್ಪು ನಾನು ಕ್ಷಮಿಸುದಿಲ್ಲ. ಸೂರ್ಯ, ಅಪ್ಪಯ್ಯ. ಪರವಾಗಿಲ್ಲ ಮಾವ, ಈಗ್ಲೂ ಅವ್ರು ನನ್ನನ್ನ ಹೆಂಡತಿ ಅಂತಾನೆ ಕರಿತಿರೋದು. ಇವರಿಂದ ನನ್ನ ದೂರ ಮಾಡಲ್ಲ. ಲಾಚಿ ಹುಡುಕ್ತಿದ್ಯ ನೀನು? ಓಕೆ ಓಕೆ, ಚೆನ್ನಾಗಿದೆ. ಆದ್ರೆ ಇಲ್ಲಿ ನೀನ್ ಕೇಳ್ತಿರೋ ಕ್ಷಮೆ ಸಿಗೋದಿಲ್ಲ. ಹಂಗೆ ಆಗದೆ ಬಾಗ್ಲಿದೆ, ಬೀದಿ ಬಾಗ್ಲು. ಅದ್ರೊಳಗೆ ಕಾಲಿಟ್ಕೊಂಡು ಆಚೆ ಹೋಗ್ಬಿಟ್ಟು ಹಂಗೆ ರೈಟ್ ಹೇಳ್ಬಿಟ್ಟು ನೀನು ಓಟೋಗು. ಸೂರ್ಯ, ನಾನೇ ಹೇಳಪ್ಪ. ಸೂರ್ಯ ಯಾವ ಪರಿಸ್ಥಿತಿಯಲ್ಲಿ ಮದುವೆ ಮಾಡುತ್ತೆ ಅಂತ ಹೇಳ್ತಾ ಇದ್ದಾಳೆ ತಾನೆ. ಕನಕಂಗೂ ಆ ಹುಡುಗಗೂ ಮದುವೆ ಆಗೋಯ್ತು. ಹಿಂಗೆ ನೋಡಿ ಇಂದು ಆ ಅಪ್ಪಯ್ಯ ನೀನು ಹಂಗೆಲ್ಲ ಹೇಳ್ಬಿಡ ನೀನು. ಇವಳು ಅಮ್ಮ ಏನ್ ಗೊತ್ತಿಲ್ಲಪ್ಪಯ್ಯ, ರಿಜಿಸ್ಟರ್ ಮ್ಯಾರೇಜ್ ಮಾಡ್ತಿದ್ಲಲ್ಲ ಇವಳು ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಆವತ್ತು ಇವಳು ಮಾಡಿಸ್ಬೇಕಾದ್ರೆ ನಾನು ಅಲ್ಲೇ ಇದ್ದೆ ಕಣಪ್ಪಯ್ಯ. ಇವಳು ನಾನು ನೋಡ್ದೆ, ಅರುಣನು ನೋಡ್ದೆ. ಅವತ್ತು ಇವಳು ಹಂಗ್ ಮಾಡಿರ್ತಾಳೆ ಅಂತ ನಾನಲ್ಲಿ ಏನೂ ಮಾಡಿರ್ಲಿಲ್ಲಪ್ಪ. ಯಾಕಂದ್ರೆ ಇವಳ ಮೇಲೆ ನನ್ನ ಅಷ್ಟು ನಂಬಿಕೆ ಇಟ್ಟಿದ್ದೆ. ಆದ್ರೆ ಇವಳು ನನ್ ನಂಬಿಕೆನ ಈ ಬಾಡೋಗಿರೋ ಹೂನ ಕಸದ ಬುಟ್ಟಿಗೆ ಬಿಸಾಕ್ತಾರಲ್ಲ ಆತರ ಬಿಸಾಕ್ಬಿಟ್ಲು. ನಂಗ್ ಮೋಸ ಮಾಡ್ಬಿಡ್ಲಪ್ಪ. ಇವಳು ಇರ್ಬಾರ್ದಪ್ಪ. ಏನ್ ನಿಂತ್ಕೊಂಡ್ ನೋಡ್ತಾ ಇದ್ಯಾ? ಹೋಗೆ ಇಲ್ಲಿಂದ ಹೋಗೆ. ಹೇಳ್ತೀನಿ ಹೋಗು ಅಂತ. ಸುಮ್ಮನೆ ನಿಂತ್ಕೋ, ಸುಮ್ಮನೆ ನಿಂತ್ಕೋ. ಪರವಾಗಿಲ್ಲ ಮಾವ, ನಾನು ಹೋಗ್ತೀನಿ. ಏನಮ್ಮ ನೀನು ಹೀಗೆ ಹೇಳ್ತೀಯರಮ್ಮ? ನಾನ್ ಮಾಡಿರೋ ತಪ್ಪಿಗೆ ಅವ್ನು ನನಗ್ ಕೊಡ್ತಾ ಇರೋ ಶಿಕ್ಷೆ ಅಂತ ಅನ್ಕೊಂಡ್ ಹೋಗ್ತೀನಿ ಮಾವ. ನಿಮ್ ಹತ್ರ ಕ್ಷಮೆ ಕೇಳೋದಕ್ಕೆ ಮಾವ ನಾನು ಇಲ್ಲಿಗೆ ಬಂದಿದ್ದು. ಇವ್ರ ಕೈಲಿ
ನನ್ನ ಬಿಟ್ಟಿರೋದಕ್ಕಾಗಲ್ಲ. ಇವರೇ ಬಂದು ನನ್ನನ್ನ ವಾಪಸ್ ಕರ್ಕೊಂಡ್ ಬರ್ತಾರೆ. ನಾನು ಹೋಗ್ ಬರ್ತೀನಿ ಮಾವ. ಡೈಲಾಗ್ ನೋಡಿದ್ದೆ ಸ್ಲೋ ಮೋಷನ್ ನೋಡೋದ. ಜವರಾಗೆ ಸಿಕ್ಕೋ ಕನಕ ಅಳಿಯದ್ರೆ ಬನ್ನಿ ಒಳಗಡೆ. ಏ ಇರಮ್ಮ ಹಾಗೆ ಹೆಂಗ್ ಬರ್ತೀಯ ಮದ್ಕೊಂಡು? ಮತ್ತಿಂದೇನಕ್ಕ ಧೈರ್ಯವಾಗಿ ನಿನ್ ಗಂಡನ ಹೆಸರಿಟ್ಟು ಕರೆಯೋ ಸಮಯ ಇವಾಗ ಮಾತ್ರ. ಎಲ್ಲಿ ನಿನ್ ಗಂಡನ ಹೆಸರೇಳು? ಅರುಣ್. ಅಯ್ಯೋ ಕನಕ, ಆ ಹೆಸರು ಎಲ್ರಿಗೂ ಗೊತ್ತಿದೆ. ನಿಕ್ ನೇಮ್ ಹೇಳಮ್ಮ. ನಿಕ್ ನೇಮ? ಲವ್ ಮಾಡಿ ಮದ್ವೆ ಆಗಿರೋ ಮಧ್ಯೆ ನಿಕ್ ನೇಮ್ ಇರಲ್ವಾ? ಅವ್ರ ಕಡೆ ನೋಡೋದೇನ್ ಬೇಡ, ಕೇಳ್ತಾ ಇರೋದ್ ನಾವು. ಆಯ್ತು ಹೇಳ್ತೇನೆ. ಪೊಲೀಸಪ್ಪ ಈಗ ನಿಮ್ ಸರ್ತಿ. ನಾನು ಇವಳಿಗೆ ನಿಕ್ನೇಮ್ ಅಂತ ಏನು ಇಟ್ಟಿಲ್ಲ. ಇಟ್ಟಿಲ್ಲ ಅಂದ್ರೆ ಇವಾಗ ಹೆಸರಿಡ್ ಪೊಲೀಸಪ್ಪ. ನಿಮ್ ಹೆಂಡತಿನ ಏನಂತ ಕರಿತೀರಾ? ಹಾಸ್ಪಿಟಲ್ ತಾನೇ ಕೆಲ್ಸ ಮಾಡ್ತಿರೋದು, ನರ್ಸಮ್ಮ ಅಂತ ಕರಿತೀರಾ? ನರ್ಸಮ್ಮ ಅಂದ್ರೂ ಪರವಾಗಿಲ್ಲ, ಸಿಸ್ಟರ್ ಅಂತ ಕರೆದು ಬಿಟ್ಟಿರಿ. ಇವಳೇನ್ ನರ್ಸ್ ಅಲ್ವಲ್ಲ, ಅಕೌಂಟ್ಸ್ ನೋಡ್ಕೊಳತ್ತಾನೆ. ನಮ್ ಸೂರ್ಯನ್ ಅಂತ ಗಂಡ ಸಿಕ್ಕಿದ್ರೆ ಅಕೌಂಟ್ಸಮ್ಮ ಅಂತ ಹೆಸರಿಟ್ಟಿರೋರು. ಸರಿ ಏನಾದ್ರು ಹೇಳಿ. ಲಕ ಕನಕ ಅಂತ ಕರಿತೀನಿ, ಆಯ್ತಾ? ಸರಿ ಈಗ ಬಲ್ಗಾಲ್ ಇಟ್ಕೊಂಡು ಒಳಗಡೆ ಹೋಗ್ರಿ. ಹಾ, ಅಂತೂ ಇಂತೂ ಲವ್ ಬರ್ಡ್ಸ್ ಗಳು ಪಂಜರ ಸೇರಾಯ್ತು. ಕನಕ ಫುಲ್ ಖುಷಿ ಅಲ್ವಾ? ಸುಮ್ನೆ ಎತ್ಕೊಳ. ಇನ್ನ ಅಷ್ಟೇ ಮುಗೀತು. ಎಲ್ರು ಸುಮ್ನಿರ್ಸಿ. ನನ್ ಮಗಳು ಗಂಡನ್ ಮಾತಿಗೆ ಮಾತ್ರ ಮಣೆ ಹಾಕ್ತಾಳೆ. ಅಮ್ಮ ಹಾಗೇನಿಲ್ಲ, ಶುರು ಹಾಗೆ ಕಣಮ್ಮ. ಹೋಗ್ತಾ ಎಲ್ಲ ಬರ್ಲಾಗ ಹೋಗುತ್ತೆ. ಅರುಣ್, ನಾಳೆ ನಿಮ್ಮನೇಲೂ ಹೀಗೆ ನಮ್ ಕನಕನ ಸೇರ್ ಒತ್ಸಿ ಮನೆ ತುಂಬಿಸ್ಕೊಬೇಕು. ಅಮ್ಮಂಗೆಲ್ಲ ಹೇಳಿಟ್ಟಿದ್ಯಾ ತಾನೆ? ಅಮ್ಮಂಗೆಲ್ಲ ಗೊತ್ತು, ಅವ್ರು ಏರ್ಪಾಟ್ ಮಾಡಕ್ ಹೋಗಿದೆ. ಸರಿ ಕುಸುಮಕ್ಕ, ನಾನು ಎಲ್ರಿಗೂ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಬೇಡ, ನಾನೇ ಮಾಡ್ಕೊಂಡ್ ಬರ್ತೀನಿ, ನೀವು ಮಾತಾಡ್ತಾ ಇರಿ. ಕನಕ, ಬೆಳಗ್ಗೆ ನಡೆದಿದ್ದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ ಕಂದ, ಎಲ್ಲ ಒಳ್ಳೇದಾಗತ್ತೆ. ಏನಿಲ್ಲ, ಸಂಪ್ರದಾಯ ಅಲ್ವಾ? ಗೌರವ ಅನ್ನೋದು ಪರಸ್ಪರವಾಗಿರ್ಬೇಕು. ಹಾಲ್ ಕುಡೀರಿ. ಏನ್ ಕುಡಿ? ಇಲ್ಲ, ನೀವ್ ಕುಡಿಬೇಕು. ಪರವಾಗಿಲ್ಲ, ಏನೇ ಮೊದ್ಲು ಕುಡಿ. ಇಲ್ಲ, ನೀವು ಕುಡಿ, ಪರವಾಗಿಲ್ಲ. ಪಾಪ, ಮದ್ವೆ ಮನೆಗೆ ನಿಮ್ ಭಾವನ ಸಮಾಧಾನ ಮಾಡಿ ಕರ್ಕೊಂಬರೋಷ್ಟರಲ್ಲಿ ಸುಸ್ತಾಗಿರ್ತೀಯ. ನನ್ಮೇಲೆ ನಿಮ್ಗೆ ಕೋಪನಾ? ಚೇಚೆ, ನಿನ್ ಮೇಲೆ ನನಗೆ ಯಾವ ಕೋಪನೂ ಇಲ್ಲ ಕನಕ. ಅವನೇನೋ ದೊಡ್ಡ ಸೀನ್ ಕ್ರಿಯೇಟ್ ಮಾಡಿ ಮಂಟಪ ಬಿಟ್ಟೋದ ಅಂತ ಅಂದ್ರೆ ನೀನು ಅವನ ಹಿಂದೆನೆ ಹೋಗಿದ್ಯಾ. ಅಲ್ಲ, ಮದುಮಗಳು ಆತರ ಮಂಟಪದಿಂದ ಆಚೆ ಹೋಗ್ತಾರ? ನಮ್ ಭಾವ ಇಲ್ದೆ ನಮ್ ಮದ್ವೆ ಹೇಗಾಗತ್ತೆ? ಆಲ್ರೆಡಿ ಒಂದ್ಸಲ ನಿನ್ ಭಾವ ಇಲ್ದೆ ನಾವ್ ಮದ್ವೆ ಆಗಿದೀವಿ ಕನಕ. ಹೌದು, ಅದಕ್ಕೆ ಈ ಸರಿ ನಮ್ ಮದ್ವೆ ಆಗ್ಬೇಕಾರೆ ನಮ್ ಮನೆಯವ್ರೆಲ್ರೂ ಇರ್ಬೇಕು ಅಂತ ಹೇಳಿದ್ದು. ಭಾವ ಮದ್ವೆ ಮನೇಲಿ ಇಲ್ದೆ ಹೋಗಿದ್ರೆ ಅಮ್ಮನೂ ಇರ್ತಾ ಇರ್ಲಿಲ್ಲ. ಇಲ್ಲೋಡು ಕನಕ, ಇಷ್ಟು ದಿನ ನಿನ್ ಭಾವ ನಿನಗೆ ಮುಖ್ಯ ಆಗಿರ್ಬೋದು. ನನಗ್ ಮಾತ್ರ ಅಲ್ಲ ರೀ, ನಮ್ ಇಡೀ ಕುಟುಂಬಕ್ಕೆ ನಮ್ ಭಾವ ತುಂಬಾ ಮುಖ್ಯ. ಅದ್ ನನಗೂ ಗೊತ್ತಾಗ್ತಿದೆ. ಈಗ ನಿಮ್ ಭಾವ ಈ ಮನೇಲಿ ಒಬ್ರಾಗಿರೋ ತರ ನಾನು ಈ ಮನೇಲಿ ಒಬ್ಬ ತಾನೆ. ನನ್ನನ್ ಮದ್ವೆ ಆದ್ಮೇಲೆ ನೀವು ನಮ್ ಮನೇಲಿ ಒಬ್ರು ಆಗ್ಬಿಟ್ರಿ. ನನ್ ಮಂಟಪ ಬಿಟ್ಟು ಹೋಗಿದ್ದಕ್ಕೆ ನಿಮಗ್ ಬೇಜಾರಾಯ್ತಾ? ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ? ಚಚೆ, ಕೋಪ ಅಂತ ಏನು ಇಲ್ಲ. ಮದುವೆ ಬಟ್ಟೆಲಿ ನೀನ್ ಹಾಗೆ ಹೊರಗಡೆ ಹೋಗಿದ್ದು ನನಗೆ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಅರುಣ್ ಹೆಂಡತಿ ಮದುವೆ ಬಟ್ಟೆಲಿ ಬೀದಿಲಿ ಅಲಿತಾ ಇದ್ದಾಳೆ ಅಂತ ಮಾತಾಡಿದ್ರೆ ನನಗೆ ಎಷ್ಟು ಮರ್ಯಾದೆ ಹೋಗಲ್ಲ ಹೇಳು? ಇಷ್ಟು ದಿನ ನೀನು ಈ ಮನೆ ಮಗಳು, ಆದ್ರೆ ಇವಾಗ ಈ ಅರುಣ್ ವೈಫ್. ಒಬ್ಬ ಪೊಲೀಸ್ ಹೆಂಡತಿ ಯಾವ ತರ ಇರಬೇಕು ಆ ತರ ಇರ್ತೀಯ ಅಂತ ಮಾತ್ರ ನಾನು ನಿನ್ನ ಹತ್ರ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅರ್ಥ ಆಗ್ತದೆ, ಆದ್ರೆ ನಾವ್ ಮೊದ್ಲೇನೆ ಮದ್ವೆ ಆಗಿದೆ ಅಂತ ಗೊತ್ತಾಗಿ ಅವ್ರು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ಸಮಾಧಾನ ಮಾಡಿ ಕರ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಆದ್ರೆ ನಿಮ್ ಭಾವ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ವೇ? ಎಲ್ರು ಅವ್ರ ಮಾತ್ ಕೇಳ್ತಾರೆ ಅನ್ನೋದೇ ಅವ್ರ ಬಂಡವಾಳ. ಅಂತವನ್ ಜೊತೆ ನಿಮ್ಮ ಅಕ್ಕ ಹೇಗ್ ಬದುಕ್ತಾ ಇದಾರೋ, ನಾವು ನಿಮ್ಮ ಅಕ್ಕಂಗೆ ಒಂದ್ ಒಳ್ಳೆ ಜೀವನ ಸೆಟ್ ಮಾಡ್ಕೊಡ್ಬೇಕು. ನಮ್ಮ ಅಕ್ಕಂಗೆ ಏನ್ ಕಡಿಮೆ ಆಗಿದೆ? ನಮ್ ಭಾವ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ಅವ್ರಿಗಿರೋ ದುರಭ್ಯಾಸದ ಬಗ್ಗೆ ಹೇಳಿದೆ ಅಷ್ಟೇ. ಅವೆಲ್ಲ ಹಾಗೆ ಮುಂದುವರೆದ್ರೆ ನಿಮ್ಮ ಅಕ್ಕನ ಜೀವನ ಏನಾಗ್ಬೇಕು ಹೇಳು? ಅದನ್ನೆಲ್ಲ ನಾವು ಬಿಡೋ ಹಾಗೆ ಮಾಡ್ಬೇಕಲ್ವಾ? ಅದ್ರ ಬಗ್ಗೆ ಹೇಳಿದೆ. ಭಾವ ಅಕ್ಕನ್ ಮದ್ವೆ ಆದ್ಮೇಲೆ ಹೆಚ್ಚಿಗೆ ಕುಡಿತಿಲ್ಲ. ಯಾವಾಗಾದ್ರೂ ಅವ್ರ ಮನ್ಸಿಗೆ ಬೇಜಾರಾದ್ರೆ ಮಾತ್ರ ಅವ್ರು ಕುಡಿಯೋದು. ಅವ್ರು ತುಂಬಾ ಒಳ್ಳೆಯವರು. ಸರಿ, ಅಲ್ಲಿ ಕುಡಿ. ನೀವ್ ಕುಡೀರಿ. ಇಲ್ಲ, ನೀನ್ ಕುಡಿ. ಇಲ್ಲ, ನೀವು. ಲೇಡೀಸ್ ಫಸ್ಟ್. ಅವನೇನು ಅನ್ನೋದು ನನಗ್ ಚೆನ್ನಾಗ್ ಅರ್ಥ ಆಗಿದೆ. ನಿಂಗೂ ಆದಷ್ಟು ಬೇಗ ಅರ್ಥ ಮಾಡಿಸ್ತೀನಿ. ಅವನನ್ನ ಈ ಫ್ಯಾಮಿಲಿಯಿಂದ ದೂರ ಮಾಡೋದೇ ನನ್ ಮೊದಲನೇ ಕೆಲ್ಸ. ಅವನು ನನಗೆ ಮಾಡಿದ ಅವಮಾನಕ್ಕೆ ಜೀವನ ಪೂರ್ತಿ ಅವಮಾನ ಪಡ್ಬೇಕು. ತಗೋರಿ, ನೀವ್ ಕುಡೀರಿ. ಕನಕ, ಇವತ್ತೇನು ತುಂಬಾನೇ ಸುಂದರವಾಗಿ ಕಾಣ್ತಾ ಇದೀಯಾ? ಓಹೋ, ಇಷ್ಟ ದಿನ ಚೆನ್ನಾಗಿ ಕಾಣ್ತಿರ್ಲಿಲ್ವಾ? ದಿನ ಇದ್ದಿದ್ದಕ್ಕಿಂತ ಇವತ್ತಿನ ಸುಂದರವಾಗಿ ಕಾಣಿಸ್ತಾ ಇದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.